ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಇವತ್ತು ನಾವೇನಂತಂದ್ರೆ ಗ್ರಾಮೀಣ ಭಾಗಗಳತ್ತ ತಮ್ಮ ಒಂದು ವಿಶೇಷತೆ ಜೊತೆಗೆ ಇಲ್ಲಿನ ಆಗುವಿಕೆ ಕುರಿತು ಸಂದರ್ಶನ ಮಾಡೋದಕ್ಕೆ ನಾವೀಗ ಬಂದಿದ್ವಿ. ಸೊ ಮೊದಲನೇದಾಗಿ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ, ತಮ್ಮ ಪರಿಚಯ ಹಾಗೂ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ವಿಶೇಷತೆ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಾನು ಯಮಗುಡ್ಡೆ ಪಂಚಾಯತಿ ಅಧ್ಯಕ್ಷ, ವರ್ಕೋಡ್ ವಾರ್ಡಿನ ಸದಸ್ಯ. ಇದು 2ನೇ ಬಾರಿ ನಾನು ಆಯ್ಕೆ ಆಗಿರೋದು. ಈಗ ನಾನು 1 ವರ್ಷ 6 ದಿನ ಆಯ್ತು ಈಗ ಅಧ್ಯಕ್ಷ ಆಗಿ. ಇಲ್ಲಿವರೆಗೆ ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳಿಗೆಲ್ಲ ನಾನು ಸ್ಪಂದನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಾವು 13 ಜನ ಇದ್ವಿ ಮೆಂಬರ್ಸು. ಈಗ 12 ಜನ, ಒಬ್ಬರು ರಾಜೀನಾಮೆ ಕೊಟ್ಟರು, 12 ಜನ ಇದ್ದೀವಿ. 12 ಜನನು ಒಂದೇ ರೀತಿಯಲ್ಲಿ ನಾವು ನಡ್ಕೊಂಡು ಒಂದು ಪಂಚಾಯಿತಿ ಇದ್ರೊಳಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಈ ಟೌನ್ ಪಕ್ಕ ಇರೋದ್ರಿಂದ ನಮಗೆ ಸ್ವಲ್ಪ ಈಗ ಗ್ರಾಮ ಪಂಚಾಯತಿಗಳಿಗೆ ಅನುದಾನಗಳೆಲ್ಲ ಸ್ವಲ್ಪ ಕಡಿಮೆ ಬರೋದ್ರಿಂದ ಸ್ವಲ್ಪ ರೆವಿನ್ಯೂ ಸ್ವಲ್ಪ ನಮ್ಗೆ ಸಿಗೋದ್ರಿಂದ ನಮ್ಮ ಪಂಚಾಯತಿಗಳು ಸುಗಮವಾಗಿ ನಡೀತಾ ಇದೆ. ಆಮೇಲೆ ನಮ್ಮ ಪಂಚಾಯತಿಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲಿ ತನಕ ನಂಗೆ ಕಂಡಿಲ್ಲ. ಆಮೇಲೆ ಈ ಕುಡಿಯೋ ನೀರಿಂದೇ ಆಗಲಿ, ರಸ್ತೆದೇ ಆಗಲಿ, ಆಮೇಲೆ ನಮ್ದು ಲೈಟಿಂಗ್ ಇಂದೇ ಆಗಲಿ, ಯಾವುದು ನಮ್ಗೆ ಇಲ್ಲಿ ತನಕ ಯಾವುದು ಕುಂದುಕೊರತೆ ಕಂಡಿಲ್ಲ. ಸರ್, ಒಂದು ಕುಂದುಕೊರತೆ ಇಲ್ಲ ಅಂತ ಗೊತ್ತಾ ಇದ್ರಿ. ಕುಂದುಕೊರತೆ ಬಾರದೇ ಇರೋ ಹಾಗೆ ತಾವು ಯಾವ ರೀತಿ ತಮ್ಮ ಸಿಬ್ಬಂದಿ ಆಗಿರ್ಬೋದು, ತಾವ ತಮ್ಮ ಒಂದು ಸದಸ್ಯರಾಗಿರ್ಬೋದು, ಈ ಒಂದ್ ತಂಡ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಉದಾಹರಣೆ ಏನ್ ಕೊಡ್ತೀರಾ ಇದಕ್ಕೆ ನಮ್ಗೆ ಯಾರೇ ಒಬ್ಬ ಜನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಯಾವುದೇ ಒಬ್ಬ ಸದಸ್ಯರು, ಗ್ರಾಮದ ಸದಸ್ಯರು ಒಂದು ಕುಂದುಕೊರತೆ ಹೇಳಿದಾಗ ನಾವು ತಕ್ಷಣ ಆಲಿಸಿ ಆಮೇಲೆ ನಮ್ಮ ಸಿಬ್ಬಂದಿಗಳಿಗೂ ಸಹ ನಾವು ಅವರಿಗೆ ವಾರ್ನ್ ಮಾಡಿ ಅಲ್ಲಿ ಕಳಿಸ್ತಿದ್ವಿ. ಅವರು ಸಹ ಅದೇ ರೀತಿ ನೀಟ್ನೆಸ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರಿ, ಇವತ್ತು ತಾವು ಅಧ್ಯಕ್ಷರ ಆಗ್ಬೇಕು, ಗ್ರಾಮೀಣ ಸೇವೆ ಮಾಡಬೇಕು, ಜನತೆ ಸೇವೆ ಮಾಡಬೇಕು ಅಂತಕ್ಕಂಥ ಆಸೆ ಮನೋಭಾವನೆ ಬಂದದ್ದು ಹೇಗೆ ಸರ್? ಈಗ ನಮಗೆ ಏನಾಗಿದೆ ಅಂದ್ರೆ, ನಾವು ಮುಂಚೆ ಎಲ್ಲ ಇಷ್ಟೆಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಿರ್ಲಿಲ್ಲ. ಆವಾಗ ಏನಾಗ್ತಿತ್ತು ಅಂದ್ರೆ, ನಾವು ಪಂಚಾಯತಿಗೆ ನಾವು ಬೈತಾ ಇದ್ವಿ, ಏನೋ ನಾವು ಹೋಗಿ ಒಂದು ಒಳ್ಳೆ ಕೆಲಸ ಮಾಡ್ಬೋದು, ಒಂದು ಒಳ್ಳೆ ರೀತಿಲಿ ಬೆಳವಣಿಗೆ ತರಬಹುದು ಅನ್ನೋ ಆಕಾಂಕ್ಷೆಯಿಂದ ಹೋದ್ವಿ. ಅಲ್ಲಿ ಹೋದ್ಮೇಲೆ ಒಂದು ಕಾನೂನು ಚೌಕಟ್ಟು ಅನ್ನೋದು ಇರುತ್ತೆ, ಅದು ದಾಟಿ ನಾವು ಹೋಗ್ಲಿಕ್ಕೆ ಬರಲ್ಲ. ನಾವೇ ಆಗ್ಲಿ, ಪಿಡಿಒ ಆಗ್ಲಿ, ಸಿಬ್ಬಂದಿಗಳೇ ಆಗ್ಲಿ, ಅದನ್ನೇ ನಿಭಾಯಿಸ್ಕೊಂಡು ಆಮೇಲೆ ಕುಂದುಕೊರತೆನೂ ಅರ್ಥ ಆಯ್ತು ನಮಗೆ, ಜನರಿಗೂ ತಿಳಿಸಿ ಹೇಳ್ತಾ ನಾವು ಅಲ್ಲಿ ಒಂದು ಇದ್ ಮಾಡ್ಕೊಂಡು ಬಂದ್ವಿ. ಸರ್, ನೀವು ಹೇಳಿದ್ರಿ ಪಂಚಾಯತಿ ಬರೋದಕ್ಕಿಂತ ಮುಂಚೆ ನಾವು ಪಂಚಾಯತಿ ಸಿಬ್ಬಂದಿ ಅವ್ರನ್ನ, ಅಧ್ಯಕ್ಷರನ್ನ ಈ ರೀತಿ ನಾವು ಅಂತ ಇದ್ವಿ ಅವಾಗ ಅಂತ ಹೇಳಿ. ಹೌದು, ನೀವು ಈ ಸ್ಥಾನಕ್ಕೆ ಬಂದಾದ್ಮೇಲೆ ನಾವು ಈ ರೀತಿ ನಾವು ಹೇಳ್ಕೊತಿದ್ವಲ್ಲ ಏನು ಅಂತಕ್ಕಂಥ ನಮ್ಗೆ ಇವಾಗ ಅರ್ಥ ಆಗ್ತಿದ್ಯಾ? ಈ ಸ್ಥಾನಕ್ಕೆ ನಾನ್ ಬಂದಿದ್ದಾದ್ರೆ ಎಣ್ಕೆ ಅಂತಕ್ಕಂಥ ಒಂದ್ಸತಿ ಫೀಲಿಂಗ್ ಏನಾದ್ರು ಆಗಿಲ್ಲ? ಇಲ್ಲ, ಅದು ಆಗತ್ತೆ. ಯಾಕೆಂದ್ರೆ ನಮ್ಗೆ ಫಂಡ್ಗಳು ಜಾಸ್ತಿ ಬಂದಾಗ ಯಾವ್ದು ಕುಂದುಕೊರತೆ ಕಾಣಿಸಲ್ಲ. ಫಂಡ್ಗಳು ಕಡಿಮೆ ಬಂದಾಗ ಜನರು ಕೇಳ್ತಾರೆ, ಏನೋ ನೀನ್ ಅವತ್ತು ಆ ರೀತಿ ಹೇಳ್ತಾ ಇದ್ದಿ, ಈ ರೀತಿ ಹೇಳ್ತಾ ಇದ್ದೆ, ಈಗ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆವಾಗ ನಾವು ಜನರಿಗೆ ತಿಳಿಸಿ ಹೇಳ್ತಿದ್ದೆ, ಇಲ್ಲ ಹಿಂಗಿದೆ ಇದು. ನಾವು ಎಲ್ಲದನ್ನೂ ಏನೋ ಒಂದು ಆಸೆ ಇಟ್ಕೊಂಡು ಹೋಗಿರ್ತೀವಿ, ಅದನ್ನ ನೆರವೇರ್ಸಕ್ ಆಗಲ್ಲ. ಅದ್ರಲ್ಲಿ ಒಂದು 100% ಆಗಿಲ್ಲ ಅಂದ್ರೆ ಒಂದು 60% ಮಾಡ್ಬೋದು ಅಂತ ಜನರಿಗೆ ಮನವರಿಕೆ ಮಾಡಿ ಹೇಳ್ತಿದ್ದೆ. ಸೊ ಅಧ್ಯಕ್ಷರಾದ್ಮೇಲೆ ತಾವೇನೆಲ್ಲ ಸೌಲಭ್ಯಗಳು ಮತ್ತೆ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಈಗ ಸಾಧ್ಯತೆ ಆಯ್ತು? ತಮ್ಮ ಸಾಧಕ ಬದಕಗಳಂದ್ರೆ ಏನು ಈ ಒಂದು ನಿಟ್ಟಿನಲ್ಲಿ? ಈಗ ನಾನು ಅಧ್ಯಕ್ಷ ಆಗಿ 1 ವರ್ಷ ಇದ್ದಿನ 6 ದಿನ ಆಗಿದೆ. ನಾನು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿದೆ. ಒಂದು 100% ಆಗಿಲ್ಲ, 70% ಬಗೆಹರಿಸಿದ್ದೀನಿ. ಆಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಎಲ್ಲೇ ನೀರಿಂದೇ ಆಗ್ಲಿ, ಲೈಟಿಂಗ್ಸೇ ಆಗ್ಲಿ, ಚರಂಡಿನೇ ಆಗ್ಲಿ, ತುರ್ತು ಎಲ್ಲಿ ಕೆಲಸ ಇದೆ ಅದನ್ನೆಲ್ಲ ನಾನು ನಿಭಾಯಿಸಿದ್ದೀನಿ. ಸರ್, ತುರ್ತು ಸಂದರ್ಭದಲ್ಲಿ ಏನಂದ್ರೆ ಇವತ್ತು ಜನ ಕೂಡ ಬಂದು ಹೇಳ್ತಾರೆ, ಹೇಳೋದಕ್ಕಿಂತ ಮುಂಚೆನೂ ಕೂಡ ಅಧ್ಯಕ್ಷರು ಮತ್ತೆ ಸದಸ್ಯರು ಅದನ್ನ ಪರಿಗಣಿಸಿ ಮಾಡ್ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಯಾವ ರೀತಿ ಕಮ್ಯುನಿಕೇಶನ್? ಅದನ್ನ ನಾವು ಆ ಏರಿಯಾ ಭಾಗದ ಮೆಂಬರ್ ಕರೆದು ಅವ್ರ ಹತ್ರ ಸಲಹೆ ತಗೊಂಡೆ ನಾನು ಮುಂದಿನ ಕೆಲಸ ಮಾಡ್ತಿದ್ದೆ. ಆಮೇಲೆ ಪಿಡಿಒರ್ನ ಕೂರ್ಸ್ಕೊಂಡು ನಮ್ಮ ಸಿಬ್ಬಂದಿಯವ್ರಿಗೂ ಹೇಳಿ ಈ ಟೈಪ್ ಮಾಡ್ಬೇಕಂತ ಹೇಳಿ ಆ ಭಾಗದ ಸದಸ್ಯರು ಇಟ್ಕೊಂಡೆ ಅಲ್ಲಿ ಕೆಲಸ ಮಾಡಿದ್ದೆ. ಅಧ್ಯಕ್ಷರೇ, ಈ ರೀತಿ ನಿಮ್ಮ ಒಂದು ಭಾಗದಲ್ಲಿ ಜಾಸ್ತಿ ಹೆಚ್ಚು ಮಳೆ ಕೂಡ ಬೀಳತಕ್ಕಂತ ಪ್ರದೇಶ, ಜೊತೆಗೆ ತೋಟಗಾರಿಕೆ, ಅರಣ್ಯ ಪ್ರದೇಶನೂ ಕೂಡ ಹೆಚ್ಚು. ಇದರಿಂದ ಕೆಲವೊಂದಿಷ್ಟು ಪ್ರಕೃತಿ ವಿಕೋಪಕ್ಕಂತೇಳಿ ಹಾಗೆ ಈಗ ತಾವು ನೋಡಿದ್ದೆ ಕರಾವಳಿ ಪ್ರದೇಶ, ಇವಾಗ ಕೂಡ ಆ ಕಡೆ ಆಲ್ಮೋಸ್ಟ್ ಹತ್ರ ಆಗ್ತಕ್ಕಂತ ಒಂದು ಪ್ರದೇಶ. ಹಾಗಿದ್ದಾಗ ಇಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತದ ಅಂತ ಒಂದು ಸಮಯದ ಮಳೆಗಾಲದ ಸಮಯದಲ್ಲಿ ಬಹಳ ಇಲ್ಲಿ ತೊಂದರೆ ಆಗತ್ತೆ, ಬಹಳ ತೊಂದರೆ ಆಗತ್ತೆ. ಅಂತ ತೊಂದರೆ ಆದಂತ ಭಾಗದಲ್ಲಿ ನಾವು ಸ್ಪಂದನೆ ಮಾಡಿವಿ. ನಮ್ಮ ಸಿಬ್ಬಂದಿಗಳು ಆಗ್ಲಿ, ನಾವೇ ಆಗ್ಲಿ ಸ್ಪಂದನೆ ಮಾಡಿ ಜನರಿಗೂ ನ್ಯಾಯ ಕೊಟ್ಟಿದ್ದೀವಿ. ಅಂತ ಪರಿಸ್ಥಿತಿ ಸವಾಲಾಗಿತ್ತ? ಹೌದು, ಆಗಿತ್ತು.
ಯಾವ ರೀತಿ ಸವಾಲ ಇದೆ? ಸವಾಲು ನಾವು ಈಗ ಈ ಈ ಇಲ್ಲಿ ನಿಮ್ಗೆ ಇವತ್ತು ಬಂದಿದ್ದೀರಿ, ನಿಮ್ಗೆ ಮಳೆ ಕಾಣಿಸ್ತಾ ಇಲ್ಲ. ಮಳೆ ಬರ್ಬೇಕಾದ್ರೆ ನೋಡಿದ್ರೆ ಒಂದು ರಸ್ತೆ ದಾಟಾಡ್ಲಿಕ್ಕೆ ಆಗಲ್ಲ. ಮನೆ ಮೇಲೂ ನೀರು ಹೋಗ್ತಾ ಇರುತ್ತೆ, ಈ ಜಮೀನ್ ಮೇಲೆ ಹೋಗ್ತಾ ಇರುತ್ತೆ, ರಸ್ತೆ ಮೇಲೆಲ್ಲ ಹೋಗ್ತಾ ಇರುತ್ತೆ. ಅಂತ ಸಮಯದಲ್ಲೂ ಸಹ ನಮ್ಮ ಸಿಬ್ಬಂದಿಗಳನ್ನ ನಾವು ಕರ್ಕೊಂಡೋಗಿ ನಾವೇ ಅಲ್ಲಿ ಕೆಲಸ ಮಾಡಿ ಕೆಲವೊಂದು ಇದನ್ನೆಲ್ಲ ನಿರ್ವಹಣೆ ಮಾಡಿದ್ವಿ. ಸರ್, ಈ ರೀತಿ ಒಂದು ಸಮಸ್ಯೆಗಳಿಗೆ ಅಂದ್ರೆ ಮುಂಚಿತವಾಗಿ ಕ್ರಮಗಳನ್ನ ತಗೊಳ್ಳೋದಕ್ಕೆ ಏನಾದ್ರು ಸಾಧ್ಯತೆ ಇದೆಯಾ, ಅಥವಾ ಸರ್ಕಾರ ಅದಕ್ಕೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿದೆಯಾ, ಹೇಗೆ? ಇಲ್ಲಿ ಏನಾಗಿದೆ ಅಂದ್ರೆ ಸಹ ಮುಂಜಾಗ್ರತೆ ಕ್ರಮ ತಗೊಳ್ಳಿಕ್ ಬರಲ್ಲ. ಯಾಕೆಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಪ್ರವಾಹ ಜಾಸ್ತಿ ಆಯ್ತು ಅಂದ ತಕ್ಷಣ ಆ ಮೂಮೆಂಟ್ ಅಲ್ಲಿ ಆಗ್ಬಿಡುತ್ತೆ. ಮುಂಜಾಗ್ರತೆ ಆದ್ರೆ ನಾವ್ ಏನಾದ್ರು ಮಾಡ್ಬಿಡ್ತೀವಿ, ಹಂಗೆ ಅಂತ ಆಗಲ್ಲ. ಇಲ್ಲಿ ತಟಸ್ಥಳ ಆಗ್ಬಿಡುತ್ತೆ. ಸರಿ, ಇವತ್ತು ಕರಾವಳಿ ಪ್ರದೇಶ, ಈ ಮಲೆನಾಡು ಪ್ರದೇಶಗಳಿಗೆ ಹಾನಿ ಆಗ್ತಕ್ಕಂತ ಒಂದು ವ್ಯವಸ್ಥಿತ ಈ ರೀತಿ ಒಂದು ವ್ಯವಸ್ಥೆಗೋಸ್ಕರ ಸರ್ಕಾರ ಪರ್ಟಿಕ್ಯುಲರ್ಲಿ ಆಗಿ ಇದೇ ಇಂತಿಷ್ಟು ಬಜೆಟ್ ಮೀಸಲಿಡಬೇಕಾ, ಹೇಗೆ ಸರಿ ಈ ಒಂದು ಕ್ಷೇತ್ರಕ್ಕೆ? ಹೌದು, ಅದು ಇಲ್ಲ ನಾವು ಒಂದೇ ಕ್ಷೇತ್ರಕ್ಕಿಂತ ಮೀಸಲು ಇಟ್ಕೊಳ್ಳಲ್ಲ. ಅಂತ ತುರ್ತು ಇರೋಂತ ಗ್ರಾಮಗಳು ನೋಡಿ ಇಟ್ಕೊಳ್ತೀವಿ. ಆ ತುರ್ತು ಇರೋಂತ ಗ್ರಾಮನ ಡೆವಲಪ್ ಮಾಡ್ಕೊಂಡು ಆ ಡೆವಲಪ್ ಇರೋಂತ ಇದನ್ನ ಅದ್ರ ತಂದು ಆ ಕಡೆ ಹಾಕೊಂಡಿರ್ತೀವಿ. ಸೊ ಈಗ ನೀವು ಎಲ್ಲಾನು ಕೂಡ ಮಾಡಕ್ಕಾಗಲ್ಲ. ಹೌದು, ಆ ಇಲಾಖೆಗಳಿರ್ತಾವ, ಆ ಇಲಾಖೆ ಸಂಬಂಧಪಟ್ಟಂತ ಒಂದು ಕೆಲಸಗಳು ಕೂಡ ಏನಂತಂದ್ರೆ ಇವತ್ತು ಜನರು ತಮ್ಮ ಮೇಲೆ ಹೊರೆ ಹಾಕಿರ್ತಾರ. ಹೌದು, ಅದನ್ನ ಹೇಗ್ ನಿಭಾಯಿಸ್ತೀರಿ? ಈಗ ನಾವು ಯಾವ ರೀತಿ ಎಲ್ಲ ಜನರ ಜೊತೆ ತಾವು ಬೆರೀತೀರಿ ಅಂತ? ಈಗ ಇಲಾಖೆ ವಿಚಾರದಲ್ಲೂ ಇಲಾಖೆಯವ್ರಿಗೆ ತಿಳಿಸ್ತೀವಿ ನಾವು. ಅವ್ರು ಆ ಟೈಮ್ ಅಲ್ಲಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಮ್ಮ ಪಂಚಾಯತಿಯಿಂದ ನಾವು ಕೆಲವೆಲ್ಲ ಸ್ಪಂದನೆ ಮಾಡ್ಬೇಕು. ಸರಿ, ಕೆಲವೊಬ್ರು ಮಾಮೂಲಿಯಾಗಿ ಒಂದ್ ಸಹಜವಾಗಿ ನಾವು ನೋಡ್ಬೇಕಾದ್ರೆ ಏನ್ ಪಂಚಾಯತಿ ಅವರೆಲ್ಲನೂ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು, ಇಲಾಖೆಯವರು ಕೂಡ ಒಂದ್ ವೇಳೆ ಅದೇ ರೀತಿ ನೆಗ್ಲೆನ್ಸ್ ಮಾಡ್ತಾ ಇದ್ರೆ ಏನ್ ಯಾವ ರೀತಿ ಎಲ್ಲ ಕ್ರಮ ತಗೊಂಡು ಮಾಡಬಹುದು? ಯಾಕಂದ್ರೆ ಒಂದು ವೇಳೆ ಮಾಡಲ್ಲ, ಒಂದ್ ವೇಳೆ ಮಾಡಿದ್ರೆ ಇಲ್ಲ, ನಮಗೆ ಇಲ್ಲಿ ತನಕ ಅವ್ರು ಮಾಡಿಲ್ಲ. ಅವರು ತುರ್ತಾಗಿ ಮಾಡಿಲ್ಲ ಅಂದಾಗ ನಮ್ಮ ಜನರ ಕಷ್ಟ ನಮ್ಗೆ ಅರ್ಥ ಆಗತ್ತಲ್ಲ ಸರ್. ಅವ್ರು ಬರಲ್ ತನಕ ನಾವು ಕಾಯೋದು ಯಾಕೆ ಅಂತ ನಾವು ಮಾಡಿದೀವಿ. ಆಮೇಲೆ ಅವ್ರಿಗೂ ಹೇಳಿದ್ವಿ, ನಾವು ಮಾಡಿದೀವಿ ಅಂತಾನು ಹೇಳಿದ್ವಿ. ಈಗ ಅವರಿಗೂ ತುರ್ತು ಎಲ್ಲಿ, ಈಗ ನಮ್ ಒಂದೇ ಗ್ರಾಮ ಅಂತಾನು ನೋಡ್ಕೊಳ್ತಾ ಕೊಡ್ಲಿಕ್ಕೆ ಆಗಲ್ಲ. ಅವ್ರು ಬೇರೆ ಗ್ರಾಮಕ್ಕೆ ಹೋಗಿರ್ತಾರೆ. ಅವ್ರು ಅಲ್ಲಿಂದ ಬಂದು ಅವರೇ ಮಾಡ್ಬೇಕಂತ ಹೋದ್ರೆ ನಾವು ಜನಸಾಮಾನ್ಯರು ಸರಿ ಆಗಲ್ಲ. ಅದನ್ನ ಅಂತವನು ಕೆಲವು ನಾವು ನಿಭಾಯಿಸಿದ್ವಿ. ಅಧ್ಯಕ್ಷರ, ಇವತ್ತು ತಾವು ಕೂಡ ಏನಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲೇ ಓದಿದಂತ. ಹೌದು ಹೌದು. ಸೊ ಗ್ರಾಮೀಣ ಭಾಗದ ಒಂದು ಶಿಕ್ಷಣಕ್ಕೆ ಯಾವ ರೀತಿ ಮಹತ್ವ ಮತ್ತೆ ಸುಧಾರಣೆಯತ್ತ ಅಧ್ಯಕ್ಷರು ಇವತ್ತು ಕಾಳಜಿ ವಹಿಸಿ ಕೆಲಸಗಳನ್ನ ಮಾಡಬೇಕಾಗಿದೆ? ತಾವು ಯಾವ ರೀತಿ ಕೆಲಸಗಳನ್ನ ಮಾಡಿದ್ರಿ? ಯಾವ ಯೋಜನೆಯಲ್ಲಿ ಅನುದಾನ ಪಡ್ಕೊಂಡ್ಬಿಟ್ಟು ಶಾಲೆಗಳ ವ್ಯವಸ್ಥೆಗಳ ಮಾಡೋಕ್ ಸಹಕಾರಿಯಾಗುತ್ತೆ? ಈಗ ನಮಗೆ ಸಹ 15 ಹಣಕಾಸು ಇದೆ. 15 ಹಣಕಾಸಲ್ಲಿ ನಮ್ಗೆ ಅದು ಬರೋಂಥದ್ದು ಸ್ವಲ್ಪ ನಮಗೆ ಆಗಲ್ಲ, ಕಡಿಮೆ ಆಗುತ್ತೆ. ನಮ್ಗೆ ಬರೋ ರೆವಿನ್ಯೂ ಕಡಿಮೆ ಆಗುತ್ತೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ರೆವಿನ್ಯೂ ಇದೆ. ಆ ರೆವಿನ್ಯೂ ಇದ್ರೊಳಗೆ ನಾವೆಲ್ಲದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ರೆವೆನ್ಯೂ ತಮ್ಮ ಹತ್ರ ರೆವೆನ್ಯೂ ಇದೆ ಅಂತಕ್ಕಂತ ಹೇಳ್ತಾ ಇದ್ರಿ. ಓಕೆ, ಕೆಲಸಗಳು ಕೆಲವೊಬ್ಬರ ಕಡೆ ರೆವೆನ್ಯೂನೇ ಇರೋದಿಲ್ಲ. ಅಂತವ್ರು ಏನ್ ಮಾಡ್ಬೇಕಾಗುತ್ತೆ? ಅಂತವ್ರಿಗೆ ಬಹಳ ಕಷ್ಟ ಆಗುತ್ತೆ. ಸರ್ಕಾರ ನೆರವು ಕೊಡ್ಲೇಬೇಕು ಅವ್ರಿಗೆ. ಸರ್ಕಾರ ನೆರವು ಆಗ್ಲೇಬೇಕು. ಯಾಕೆಂದ್ರೆ ಕೆಲವು ಪಂಚಾಯತಿಗಳಲ್ಲಿ ರೆವಿನ್ಯೂನು ಇರಲ್ಲ, ಅವ್ರಿಗೆ ಬರ ಇದು ಸಾಕಾಗಲ್ಲ ಅವ್ರಿಗೆ. ಅವಾಗ ನಿಭಾಯಿಸಕ್ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಕಡೆ ತಮ್ಮ ಒಂದು ಶಾಲೆಗೂ ಕೂಡ ಏನಂದ್ರೆ ಮಹತ್ವ ಕೊಟ್ಟಿಲ್ಲ ಜನರು. ನಾನು ಓದಿಲ್ಲ ಅಂತಕ್ಕಂತ ಒಂದ್ ಮನೋಭಾವನೆ ಏನಾದ್ರು ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. ಅದು ಶಾಲೆಗಳಿಗೆ ನಮ್ ಕಡೆ ಅದು ಯಾವ್ದೇ ರೀತಿ ಪ್ರಾವಿಷನ್ ಇಲ್ಲ, ನಾವ್ ಮಾಡಕ್ಕಾಗಲ್ಲ ಅಂತಕ್ಕಂಥದ್ನ ಜಾಸ್ತಿ ಹೇಳ್ತಾರೆ. ಅಂತವ್ರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಲ್ಲ? ಅದನ್ನ ಶಾಲೆಗಳಿಗೆ ಒತ್ತು ಕೊಡ್ಲೇಬೇಕು. ಯಾಕಂದ್ರೆ ನಾವೀಗ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ 3 ಶಾಲೆ ಬರುತ್ತೆ. ನಾವು 3 ಶಾಲೆಯಲ್ಲೂ ಹಂಗ ನಾವು ಮಕ್ಕಳಿಗೆ ಏನ್ ಬೇಕೋ ಅವ್ರಿಗೆ ಏನ್ ಹೇಳ್ತಾರ ಅದನ್ನ ಕೊಡ್ತಿದೀವಿ. ನಮ್ದು ಒಂದು ದತ್ತು ಶಾಲೆನೂ ಇದೆ. ಅವರಿಗೆ ಫೀಲ್ಡ್ ಇಂದೇ ಆಗ್ಲಿ, ಫೆನ್ಸಿಂಗ್ ಆಗ್ಲಿ, ಆಮೇಲೆ ಅವ್ರು ಏನೇ ಒಂದು ಯೂನಿಯನ್ ಡೇ ಏನೇ ಮಾಡೋದಾಗ್ಲಿ ನಾವು ಅವರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಅಂದ್ರೆ ನೀವು ಪಂಚಾಯತಿ ಕಡೆಯಿಂದ ಶಾಲೆನ ದತ್ತು ತಗೊಂಡಿದ್ರ? ಹೌದು, ಒಂದು ಪಂಚಾಯತಿಗೆ ಒಂದು ದತ್ತು ತಗೊಂಡಿದ್ವಿ. 2 ಶಾಲೆನೂ ಇದೆ. ಅದಕ್ಕೂ ನಾವು ಮಲತೋರಣೆ ಮಾಡ್ತಾ ಇಲ್ಲ. ನಾವು ಅವರಿಗೂ ಸಹ ಏನ್ ನಾವು ಕೊಡ್ಬೇಕು ಅವ್ರಿಗೆ ಕೊಡ್ತಾ ಇದೀವಿ. ಸೊ ಈ ಒಂದು ಶಿಕ್ಷಣಕ್ಕೆ ತಾವು ಒತ್ತು ಕೊಡ್ತಾ ಇದಿರಲ್ಲ? ಹೌದು. ಏನ್ ಅನ್ಸುತ್ತೆ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟಾಗ? ನಮ್ಮ ಊರ ಬದಲಾವಣೆ ಮತ್ತೆ ಊರಿನ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾವ ರೀತಿ ತಾವು ಫೀಡ್ಬ್ಯಾಕ್ ಕೊಡಬಹುದು? ಈಗ ನಮಗೆ ಶಾಲೆ ಬಗ್ಗೆ ನಾವು ಒತ್ತು ಕೊಡೋದ್ರಿಂದ ನಮಗೆ ಭಾರಿ ತೃಪ್ತಿ ಇದೆ. ಯಾಕಂದ್ರೆ ಬಡ ಮಕ್ಕಳು ಇರ್ತವೆ. ಆ ಬಡ ಮಕ್ಕಳಿಗೆ ಕೆಲವೊಂದೊಂದು ಈ ಬುಕ್ಸೇ ಆಗ್ಲಿ, ಬಟ್ಟೆನೇ ಆಗ್ಲಿ ಕೊಟ್ಟಾಗ ಅವ್ರಿಗೊಂದು ಬಡಸ್ತಾನಕ್ಕೊಂದು ನೆರವಾದಂಗ ಆಗುತ್ತೆ. ಹಾಗಾಗಿ ನಾವು ಶಾಲೆ ಮಕ್ಕಳಿಗೆ ಆಗ್ಲಿ, ಅಂಗನವಾಡಿಗೆ ಆಗ್ಲಿ ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಇದು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ.
ಅಧ್ಯಕ್ಷರೇ, ನಿಮ್ಮ ಒಂದು ಪಂಚಾಯತಿ ಲಿಮಿಟ್ಸ್ ಅಲ್ಲಿ ವಿಶೇಷತೆ ಅಂದ್ರೆ ಏನ್ ಬರುತ್ತೆ? ಕೃಷಿ ಪದ್ಧತಿಗಳಾಗಿರ್ಬೋದು, ಇಲ್ಲ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಏನ್ ಮಾತಾಡ್ತಿರ ತಾವು? ಈಗ ನಮ್ಮಲ್ಲಿ ಇಲ್ಲಿ ನಮ್ದು ಏನು ಒಂದು 50% ಗ್ರಾಮೀಣ ಭಾಗ ಬರುತ್ತೆ, 50% ಟೌನ್ ಅಟ್ಯಾಚ್ ಇದೆ. ಇಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ರೈತರು ಜಾಸ್ತಿ ಇದ್ದಾರೆ, ಸಮನಾಗಿದ್ದಾರೆ. ಅವಾಗ ನಾವು ಸಮನಾಗಿನೇ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಟೌನ್ ಬಂದ್ರೆ ಹೌದು, ಟೌನ್ ಹತ್ರ ಇರೋದಕ್ಕೋಸ್ಕರ ಒಂದ್ ಸ್ವಲ್ಪ ರೆವಿನ್ಯೂ ಆದಾಯನೂ ಕೂಡ ಜಾಸ್ತಿ ಇದೆ. ಹೌದು. ಸೊ ಹೀಗಾಗಿ ಇಲ್ಲಿ ಇನ್ನೊಂದು ಕೆಲವೊಂದಿಷ್ಟು ಯೋಜನೆಗಳು, ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಎನರ್ಜಿ ಬಗ್ಗೆ ಆಗಿರ್ಬೋದು, ಜಲ್ ಜೀವನ್ ಅಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಬರ್ತಾ ಇದೆ ಗುತ್ತಿಗೆದಾರ ಮೇಲೆ. ರಸ್ತೆಗಳನ್ನ ಅಗ್ದಿ ಇವತ್ತು ಮತ್ತೆ ಮರು ಕೆಲಸ ಮಾಡೋದಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಇನ್ನು ಎನರ್ಜಿಯಲ್ಲಿ ಕೂಲಿ ಕಾರ್ಮಿಕ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ತಾವೇನು ಮಾತಾಡ್ತೀವಿ? ಈಗ ಸರ್, ಜಲ್ ಜೀವನ್ ನಲ್ಲಿ ನಾವು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಒಂದು 70% ಕೆಲಸ ಆಗಿದೆ. ಅದು ಏನಂದ್ರೆ ನಾವು ಗುತ್ತಿಗೆದಾರನ್ನೇ ನಾವು ಇದನ್ನ ಧೋರಣೆ ಮಾಡೋದಲ್ಲ ಸರ್. ಈಗ ನಾವು ಆ ಭಾಗದ ಮೆಂಬರ್ ಇರ್ತೀವಿ, ನಾವು ನಿಂತು ಕೆಲಸ ಮಾಡಿಸ್ಕೊಬೇಕು. ಅವ್ರಿಗೆ ಏನೋ ಅವ್ರಿಗೆ ಒಟ್ಟೊಂದು ಪೈಪ್ ಲೈನ್ ಮಾಡ್ತಾರೆ, ಟ್ಯಾಂಕಿ ಕಟ್ತಾರೆ, ಕನೆಕ್ಷನ್ ಮಾಡಿ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ನಾವು ಅವ್ರಿಗೆ ಬೈಯೋದಲ್ಲ ಸರ್. ನಾವು ಮನೆಯವರು, ಈಗ ನನ್ನ ಮನೆಗೆ ಒಂದು ಪೈಪ್ ಲೈನ್ ಬರ್ತಾ ಇದೆ ಅಂದ್ರೆ, ನೋಡಪ್ಪ ಹಿಂಗ್ ತಗೊಂಬ ಹಿಂಗ್ ಹಾಕೋಗು ಅಂದ್ರೆ ಅವ್ರು ಹಾಕೋಗ್ತಾರೆ. ಅವಾಗ ನಾವ್ ಏನು ಹೇಳಲ್ಲ, ಅವ್ರು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಬಿಡ್ತಾರೆ. ಯಾರು ಹೇಳೋರಿಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ ಹೇಳಿ ಸರ್? ಆವಾಗ ಅವ್ರು ಹೋದ ಮೇಲೆ ನಾವ್ ಇಲ್ಲಿ ಪಂಚಾಯತಿಯರ್ ಹಂಗ್ ಮಾಡಿದ್ರು, ಮೆಂಬರ್ ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ. ಅದಲ್ಲ, ಅದು ಪ್ರತಿಯೊಬ್ಬರದ್ದು ಹಕ್ಕದು. ಅವ್ರ ಮನೆಗೆ ಒಂದು ನೀರು ತಗೊಂಡ್ಬೇಕಾದ್ರೆ ಅವ್ರ ಹಕ್ಕೇ ಅದು. ಅದನ್ನ ಅವ್ರು ನೀಟ್ನೆಸ್ ಆಗಿ ಮಾಡ್ಕೊಬೇಕು. ಸರ್, ತಾವ್ ಹೇಳಿದ್ರಿ ಗ್ರಾಮಸ್ಥರ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಅವರ ಹಕ್ಕು ಅಂತಕ್ಕಂಥದ್ದು. ಅವ್ರ ಹಕ್ಕಿನ ಜೊತೆಗೆ ಕೆಲವೊಂದಿಷ್ಟು ಕೆಲಸಗಳನ್ನ ಕೂಡ ನಿಭಾಯಿಸಬೇಕಾಗುತ್ತೆ. ಜನ ಆ ಸೌಲಭ್ಯಗಳಿಗೋಸ್ಕರ ಯಾವ ರೀತಿ ನಿಭಾಯಿಸ್ತಾರೆ, ಆ ಸೌಲಭ್ಯಗಳನ್ನ ಯಾವ ರೀತಿ ಎಲ್ಲ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಏನ್ ಮಾತು? ಈಗ ಜನ ಅದನ್ನೇ ಸರ್ ನಾ ಹೇಳ್ತಾ ಇರೋದು. ಈಗ ಜನ ಯಾವುದೇ ಒಂದು ಸೌಲಭ್ಯ ಕೊಡ್ತೀವಿ, ನಾವೀಗ ಗ್ರಾಮ ಪಂಚಾಯತಿಂದೇ ಒಂದು ಸೌಲಭ್ಯ ಕೊಡ್ತೀವಿ ಅಂದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ಅವರು ನಿಂತ್ಕೊಂಡು ಮಾಡಿಸ್ಕೊಬೇಕು ಸರ್. ಈಗ ನಮಗೇನಾಗತ್ತೆ, ಈಗ ಒಂದೇ ಮನೆಯದೇ ಕೆಲಸ ಮಾಡಿ ನೋಡ್ತಾನೆ ಇರೋಕ್ಕಾಗಲ್ಲ ಸರ್. ಈಗ ಆ ಮನೆಯವರಿಗೆ ಸ್ವಲ್ಪ ಜವಾಬ್ದಾರಿ ಬೇಕು. ಅವ್ರು ಈ ರೀತಿಯಲ್ಲಿ ಅಂತ ಅವರು ಮಾಡಿಸ್ಕೊಬೇಕು. ಈಗ ಕೆಲಸ ಮಾಡೋದ್ಮೇಲೆ ಪಂಚಾಯತಿಗೆ ಬೈಯೋದು ಅಥವಾ ಬೇರೆಯವ್ರಿಗೆ ಬೈಯೋದು ಅಲ್ಲ. ಅದು ನಾವು ಸುಮ್ಮನೆ ಅವ್ರ ಮೇಲೆ ಒಂದು ಗೂಬೆ ಕೂರಿಸಂಗ ಸರ್. ಸೊ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಕೇಳಿದ್ದೀನಿ. ಏನಂತಂದ್ರೆ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಯಶಸ್ವಿಯಾಗಿ ಏನೇ ಒಂದು ಮಾಡಬೇಕಾಗಿದ್ರು ಕೂಡ ಅದನ್ನ ತಾನು ಬಳಸ್ಕೊಳ್ಳೋದೇನ ಮತ್ತೊಬ್ರು ಕೂಡ ಬಳಸಕ್ ಬಾರದಿರೋ ಹಾಗೆ ಮಾಡ್ತಕ್ಕಂಥದ್ದು ಕೆಲವೊಂದಿಷ್ಟು ಪಂಚಾಯತಿಗಳಲ್ಲಿ ಚರ್ಚೆಗಳು. ಅಂದ್ರೆ ಜನರು ಅದು ಬರುತ್ತೆ ಸರ್. ನಾವ್ ಅವಾಗ ಏನ್ ಮಾಡ್ಬೇಕಂದ್ರೆ, ಜನರು ಕೂರ್ಸ್ಕೊಂಡು ನಾವು ಅವ್ರಿಗೆ ತಿಳಿ ಹೇಳ್ಬೇಕು. ಈಗ ಅವ್ರು ಬಂದ್ ನಮಗೆ ಬೈದ್ರು ಅಂತ ಹೇಳಿ ನಾವು ಅವ್ರಿಗೆ ಬೈಯೋದಲ್ಲ. ಅದ್ ಹಂಗಲ್ಲ, ಇದು ಹಿಂಗಿದೆ ಅಂತೇಳಿ ನಾವು ತಿಳಿ ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ. ಈಗ ಏನ್ ಮಾಡ್ತಾರೆ, ನಾನೊಬ್ಬ ಅಧ್ಯಕ್ಷ ಆಗಿದ್ದೆ, ನಂಗೆ ಈ ತರ ಬೈದ್ಬಿಟ್ಟ ಅಂದ್ಬಿಟ್ರೆ ಅದು ಅವರಿಗೂ ಜಾಸ್ತಿ ಆಗುತ್ತಲ್ಲ. ಅವ್ರು ನಂಗೆ ಬೈದ್ರು, ನಾನು ಅವ್ರಿಗೆ ಬೈದೆ, ಅಲ್ಲಿ ಕುಂಠಿತನೇ ಆಗುತ್ತಲ್ಲ ಸರ್ ಅಭಿವೃದ್ಧಿ. ಸರ್, ಇವತ್ತು ತಮ್ಮ ಒಂದು ಅನುಭವದಾಗ ಮಾತುಗಳನ್ನ ಹೇಳ್ಕೊಂಡಿದ್ರಿ. ಇಷ್ಟು ವರ್ಷಗಳಲ್ಲಿ ತಮ್ಗೆ ಇವತ್ತು ಕಷ್ಟ ಸುಖಗಳ ಬಗ್ಗೆ ಅಂತಕ್ಕಂಥ ಬಂದಾಗ, ಅಧ್ಯಕ್ಷರಾಗಿ ಬಂದಾಗ, ಸೊ ತಮ್ಮ ಫೀಲಿಂಗ್ ಇವತ್ತಿಗೂ ಕೂಡ ನೆನಪು ಬರ್ತಕ್ಕಂಥ ಒಂದು ಸನ್ನಿವೇಶ ಅಂತಂದ್ರೆ ನನಗೆ ಇಲ್ಲಿ ತನಕ ಯಾವ್ದು ಬಂದಿಲ್ಲ ಸರ್. ನಾನು ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದೀನಿ ಅಂದಿನ ನನಗೆ ಖುಷಿ ಆಗಿದೆ. ಅಷ್ಟು ಬಿಟ್ಟರೆ ನಂಗೆ ಫೀಲಿಂಗ್ ಆಗ್ಲೇ ಇಲ್ಲ. ಫೀಲಿಂಗ್ ಇಲ್ಲ, ಖುಷಿ ಇಲ್ಲ ಇದೆ ಇಲ್ಲಿ ತನಕನು ಸರ್. ನನ್ನ ಮೊಬೈಲ್ ನಿಮಗೆ ಕೊಡ್ತೀನಿ, ಒಂದು ಮಿಸ್ ಕಾಲ್ ಇದ್ರು ತಿರ್ಸಿ ಅವ್ರಿಗೆ ಮಾಡ್ತೀನಿ. 12 ಗಂಟೆ ರಾತ್ರಿಗೆ ಫೋನ್ ಬಂದ್ರು ನಾ ಎತ್ತಿಲ್ಲ ಅಂದ್ರೆ ಮಾರೇಜಿನ ಫೋನ್ ಮಾಡ್ತೀನಿ. ಸರ್, ಈ ವ್ಯಕ್ತಿತ್ವನ ತಾವು ರೂಢಿಗತವಾಗಿ ಮಾಡ್ಕೊಳಕ್ಕೆ ಯಾರು ತಮ್ಗೆ ಪ್ರೇರಣೆ ಅಂತಕ್ಕಂಥದ್ದು? ಇದು ನಮಗೆ ಯಾರು ಪ್ರೇರಣೆ ಅಂತ ಆಗಿಲ್ಲ ಸರ್. ಈಗ ನಾನು ಹೋದ ಬಾರಿ ಒಂದು ಹೊರಗಡೆ ಕ್ಷೇತ್ರದಲ್ಲಿ ಗೆದ್ದಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಎಲ್ಲ ಉತ್ಸಾಹ ಕೊಟ್ರು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿ, ನೀವು ನಿಲ್ಬಾರ್ದು, ಮುಂದೆ ಹೋಗಿ ಅಂತೇಳಿ. ಆಮೇಲೆ ನಮ್ಮ ಸ್ವಕ್ಷೇತ್ರ ಇದ್ರಲ್ಲೇ ಗೆದ್ದೆ. ಆವಾಗ ಇಲ್ಲ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಸದಸ್ಯರೆಲ್ಲ ಇದ್ ಮಾಡಿದ್ರು. ಅವರ ಒತ್ತಾಯದ ಮೇರೆಗೆ ಆಗದೆ ಸರ್. ಕೊನೆಯದಾಗಿ ಒಂದು ನಾಡಿನ ಜನತೆಗೆ, ಪಂಚಾಯತಿ ಒಂದು ವ್ಯಾಪ್ತಿಯ ಜನತೆಗೆ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಇಲ್ಲ, ಇದು ಏನು ಗೊತ್ತಾ ಸರ್, ಪಂಚಾಯತಿ ಅಂದ್ರೆ ನಮ್ಮ ಮನೆ ಒಂದು ಕೆಲಸ ಅಂತೇಳಿ, ನಮ್ಮ ಮನೆ ಕೆಲಸ ನಮ್ದು ನಮ್ಮ ಪಂಚಾಯತಿ ಅಂತೇಳಿ ಎಲ್ಲಾ ಸದಸ್ಯರೇ ಆಗ್ಲಿ ಗ್ರಾಮಸ್ಥರೇ ಆಗ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಒಳ್ಳೆ ರೀತಿಯಲ್ಲಿ ಇದು ಗ್ರಾಮ ಪಂಚಾಯತಿ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಸರ್. ಓಕೆ, ತುಂಬಾ ಧನ್ಯವಾದಗಳು. ಈ ಒಂದು ಸಂದೇಶನದಲ್ಲಿ ತಮಗೆ ಯಾವ ರೀತಿ ಫೀಲಿಂಗ್ ಅನಿಸ್ತು? ಈ ರೀತಿ ಪ್ರಶ್ನೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ತಾವೇನ್ ಫೀಡ್ಬ್ಯಾಕ್ ಕೊಡಕ್ಕೆ ಇಷ್ಟಪಡ್ತೀವಿ? ಈಗ ನೀವು ಕೇಳಿದ್ರಲ್ಲಿ 100% ಕರೆಕ್ಟ್ ಇದೆ. ನೀವು ಕೇಳಿದ್ದಕ್ಕೆ ನನಗೆ ಆನ್ಸರ್ ಕೊಟ್ಟಿದ್ದಕ್ಕೆ ಒಂದು ತೃಪ್ತಿ ಇದೆ ಸರ್.
ಓಕೆ ಸರ್, ತುಂಬಾ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.